ನಮಸ್ಕಾರ, ಸ್ಟ್ರಾಂಗ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಅರುಣ್. ನಾವು ಇವತ್ತು ಸುಪ್ರಸಿದ್ಧವಾದಂಥ ಒಂದು ದೇವಾಲಯಕ್ಕೆ ಬಂದಿದ್ದು. ಅದು ಯಾವುದು, ಎಲ್ಲಿದೆ ಅಂತೀರಾ? ಬನ್ನಿ. ಇದೇ ಪುರಾತನವಾದ ಸುಪ್ರಸಿದ್ಧ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ. ಇದು ಇರುವಂತಹದ್ದು ಬೆಂಗಳೂರು ಉತ್ತರ ತಾಲೂಕು ಕಿತ್ತನಹಳ್ಳಿ ಗ್ರಾಮದಲ್ಲಿ. ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಸೇವಾ ಸಮಿತಿ ವತಿಯಿಂದ ನೂತನ ದೇವಾಲಯದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಿವಗಂಗಾ ಕ್ಷೇತ್ರದ ಮಲಯ ಶಾಂತಮುನಿ ದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಜೊತೆ ಇದ್ದಾರೆ. ಈ ಒಂದು ದೇವಾಲಯದ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ, ಬನ್ನಿ. ಬೆಂಗಳೂರು ಮಹಾನಗರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಿತ್ತನಹಳ್ಳಿ ಗ್ರಾಮದಲ್ಲಿ ಪುರಾತನವಾಗಿರ್ತಕ್ಕಂತಹ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಅತ್ಯಂತ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿರತಕ್ಕಂಥದ್ದು. ದೇವಾಲಯ ಬಹಳ ಹಳೆಯ ಕಾಲದಾಗಿರೋದ್ರಿಂದ ಶಿಥಿಲಾವಸ್ಥೆಯಲ್ಲಿರುವಂಥ ಈ ದೇವಾಲಯಕ್ಕೆ ಮತ್ತೆ ಹೊಸ ಕಳೆಯನ್ನು ನೀಡಬೇಕು, ನೂತನ ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಮಹತ್ತರ ಸಂಕಲ್ಪದಿಂದ ಈ ಗ್ರಾಮಸ್ಥರೆಲ್ಲರೂ ಕೂಡ ಕೂಡಿ ದೇವಾಲಯದ ನವೀಕರಣದ ಅಥವಾ ನೂತನ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಗ್ರಾಮದ ಎಲ್ಲ ಭಕ್ತರು ಕೂಡ ವೀರಭದ್ರ ಸ್ವಾಮಿ ಬಗ್ಗೆ ಇಟ್ಟಿರ್ತಕ್ಕಂತಹ ಭಕ್ತಿ ಮತ್ತು ಶ್ರದ್ಧೆಯ ಒಂದು ಸಂಕಲ್ಪ ಅಂತ ನಾವು ಭಾವಿಸಿದ್ದೇವೆ. ವೀರಭದ್ರ ಧರ್ಮದ ಇತಿಹಾಸದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಪಾತ್ರ ವಹಿಸಿರ್ತಕ್ಕಂಥದ್ದು. ಎಲ್ಲಿ ಅಧರ್ಮ ನಡೆಯುತ್ತೋ ಆ ಸಂದರ್ಭದಲ್ಲಿ ವೀರಭದ್ರ ಅವತರಿಸಿ ತನ್ನದೇ ಆದಂಥ ವೀರಗಾಸಿಯ ಸೈನಿಕರನ್ನು ಹೊಂದಿಕೊಂಡು ಧರ್ಮ ಕಾರ್ಯಗಳಿಗೆ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀ ವೀರಭದ್ರ ಅಂತಲೇ ಅಂಥ ವೀರಭದ್ರನ ದೇವಾಲಯ ಈ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಕ್ತರ ಸಂರಕ್ಷಣೆ ಮಾಡುವಂಥ ಆ ವೀರಭದ್ರನನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ಗ್ರಾಮದ ಸರ್ವ ಜನಾಂಗದ ಭಕ್ತರು ಕೂಡ ಈ ಒಂದು ವೀರಭದ್ರ ದೇವಾಲಯಕ್ಕೆ ಭಕ್ತರಾಗಿ ಸೇವೆಯನ್ನು ಮಾಡಿಕೊಂಡು ಬಂದು ಇವತ್ತಿನ ದಿವಸ ಈ ದೇವಾಲಯ ಒಂದು ಹೊಸ ರೂಪವನ್ನು ತಾಳಬೇಕು, ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಈ ದೇವಾಲಯವನ್ನು ಸಂಪೂರ್ಣವಾಗಿ ಹಳೆಯದನ್ನು ತೆರವು ಮಾಡಿ ನೂತನವಾದಂತಹ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಏನು ಮಾಡಿದ್ದಾರೆ, ಬಹಳ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಕ್ಕಂಥದ್ದು. ಈ ಭಾಗದ ಈ ಗ್ರಾಮದ ಎಲ್ಲರೂ ಕೂಡ ವೀರಭದ್ರ ಸ್ವಾಮಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಯನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಅವರ ಒಂದು ಸೇವೆಗೆ ಅನುಗುಣವಾಗಿ ಈ ದೇವಾಲಯ ಇವತ್ತು ಮತ್ತೆ ಹೊಸ ರೂಪವನ್ನು ತಾಳ್ತಾ ಇದೆ. ವೀರಭದ್ರ ಸ್ವಾಮಿಯ ಕೃಪಾಶೀರ್ವಾದ ಇಲ್ಲಿನ ಎಲ್ಲ ಭಕ್ತರಿಗೂ ಕೂಡ ಒಂದು ಶ್ರೀರಕ್ಷೆಯಾಗಿ ಆ ಒಂದು ಕಾರ್ಯವನ್ನು ನೆರವೇರಿಸಿಕೊಡ್ಲಿ. ಆದಷ್ಟು ಶೀಘ್ರವಾಗಿ ಈ ನೂತನ ದೇವಾಲಯ ನಿರ್ಮಾಣವಾಗಿ ನೂತನ ದೇವಾಲಯದ ಒಂದು ಉದ್ಘಾಟನೆ ಒಂದು ವೈಭವದಿಂದ ವಿಜೃಂಭಣೆಯಿಂದ ನಡೆಯುವಂತಾಗಲಿ. ವೀರಭದ್ರ ಸ್ವಾಮಿ ಸರ್ವರಿಗೂ ಕೂಡ ಶುಭವನ್ನು ಮಾಡಲಿ, ಆ ಕಾರ್ಯವನ್ನು ನೆರವೇರಿಸಿಕೊಡುವಂಥ ಶಕ್ತಿಯನ್ನು ಎಲ್ಲರಿಗೂ ಕೂಡ ನೀಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಇದಿಷ್ಟು ಶಿವಗಂಗಾ ಕ್ಷೇತ್ರದ ಮಲಯ ಶಾಂತಮುನಿ ದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಮಾತಾಗಿತ್ತು. ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಗ್ರಾಮ ದೇವತೆಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ, ನಮ್ಮ ಊರಿನ ಹಿರಿಯರ ಆಶೀರ್ವಾದದಿಂದ, ನಮ್ಮ ಸ್ನೇಹಿತರ ಸಹಕಾರ, ಭಕ್ತಾದಿಗಳು, ಕಿತ್ತಹಳ್ಳಿ ಗ್ರಾಮಸ್ಥರ ಒಂದು ಅಪೇಕ್ಷಣೆ ಮೇರೆಗೆ ನಾವು ಇವತ್ತಿನ ದಿವಸ ನಮ್ಮ ಕಿತ್ತನಹಳ್ಳಿ ಗ್ರಾಮದಲ್ಲಿ ಊರು ಬೆಳವಣಿಗೆ ಆಗಿದೆ. ಸಾವಿರಾರು ಜನ ಭಕ್ತಾದಿಗಳು ಜನಸಂಖ್ಯೆ ಬೆಳೆದಿದೆ. ದೇವಸ್ಥಾನ ಇವತ್ತು ಶಿಥಿಲಾವಸ್ಥೆಯಲ್ಲಿದೆ. ನಮ್ಮ ಗ್ರಾಮ ದೇವರು ಊರು ಮುಂದೆ ಇರೋದ್ರಿಂದ ಇಲ್ಲಿ ಒಂದು ಬರ್ತಕ್ಕಂಥ ಜನ ತುಂಬ ಜನ ಈ ಕಡೆ ನೋಡಿದಾಗ ಏನಪ್ಪ ಇಷ್ಟು ಊರು ಬೆಳವಣಿಗೆ ಆಗಿದೆ, ದೇವಸ್ಥಾನ ಶಿಥಿಲಗೊಂಡಿದೆ ಅನ್ನೋ ಒಂದು ಮನೋಭಾವ ಅವರಲ್ಲಿ ಇತ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ಒಂದು ಎಲ್ಲ ಊರ ಹಿರಿಯರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಈ ಒಂದು ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡೋಣ ಅಂತ ನಮ್ಮೆಲ್ಲ ಸ್ನೇಹಿತರು, ಗ್ರಾಮಸ್ಥರು ಅಪ್ಪಣೆ ಮೇರೆಗೆ ಈ ಒಂದು ಕಾರ್ಯವನ್ನು ಇವತ್ತು ನಾವು ಶಿಲಾನ್ಯಾಸ ಎನ್ನುವ ಒಂದು ಪಾಯ ಪೂಜೆಗೆ ಒಂದು ನಿಗದಿಪಡಿಸಿದ್ವಿ. ಇವತ್ತಿನ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಶಿವಗಂಗಾ ಸ್ವಾಮಿಗಳು ಬಂದು ಇವತ್ತು ನಮಗೆಲ್ಲ ಆಶೀರ್ವದಿಸಿದ್ದಾರೆ. ದೇವರ ಕೃಪಾ ಕಟಾಕ್ಷದಿಂದ ಈ ದೇವಾಲಯ ನಮ್ಮೂರಿನಲ್ಲಿ ಸುಂದರವಾಗಿ ಅಚ್ಚುಕಟ್ಟಾಗಿ ಸ್ವಲ್ಪ ಕೈ ಆಳ್ತೆಯಿಂದ ಕೊನೆಯವರೆಗೂ ಯಾವುದೇ ತೊಂದರೆ ಇಲ್ಲದೆ, ಊರಿನ ಜನ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ನಮ್ದೇನು ಸ್ವಾರ್ಥ ಇಲ್ಲ ಇದರಲ್ಲಿ, ಸಾರ್ವಜನಿಕವಾಗಿ ನಮ್ಮ ಗ್ರಾಮಕ್ಕೋಸ್ಕರ ಎಲ್ಲರೂ ಸೇರ್ ಮಾಡ್ತಾ ಇರೋದು, ಯಾವುದೇ ರಾಜಕೀಯದ ಒಂದು ಉದ್ದೇಶ ಇಲ್ಲ. ಎಲ್ಲರೂ ಸಹಕಾರ ಮಾಡಿ ನಮ್ಗೆ ಹೇಳಿಲ್ಲ, ಮಾಡಿಲ್ಲ, ನಮಗೆ ಫೋನ್ ಮಾಡಿಲ್ಲ, ನಮ್ಗೆ ಕೊಟ್ಟಿಲ್ಲ ಅಂತ ಯಾರೂ ಭಿನ್ನಮಪ್ರಾಯ ಪಡದೆ ನಮ್ಮದು ನಮ್ಮೂರಿನ ದೇವಸ್ಥಾನ ಅಂತ ಮಾಡಿ, ನಮ್ಮ ಊರು ನಮ್ಮ ಹೆಮ್ಮೆ ಅಂತ ನಾವೆಲ್ಲರೂ ಮಾಡಿದಾಗ, ಪ್ರತಿ ಹಳ್ಳಿಯಲ್ಲೂ ಇದೇ ಥರ ಆದಾಗ ನಮ್ಮ ದೇಶ, ನಮ್ಮ ನಾಡು ಅಭಿವೃದ್ಧಿಯಾಗಿ ನಮ್ಮ ಸನಾತನ ಧರ್ಮವು ಹಿಂಗೆ ಮುಂದುವರಿಸ್ಕೊಂಡು ಜನಗಳಲ್ಲಿ ಒಂದು ಭಕ್ತಿ ಭಾವ ತುಂಬಿ ಜನಗಳಿಗೆ ಭಗವಂತನ ಆಶೀರ್ವಾದ ಇದ್ದು ಹಿಂಗೆ ನಮ್ಮ ನಾಡನ್ನು
ಮನೆಯನ್ನ ಮಕ್ಕಳನ್ನ ಎಲ್ಲರೂ ಕಾಪಾಡಲಿ ಭಗವಂತ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ವಿ. ಎಲ್ಲರೂ ಸಹಕಾರ ಬೇಕು. ಯಾವುದೋ ಇದಕ್ಕೆ ಭಿನ್ನಾಭಿಪ್ರಾಯ ಪಡೆದ ಎಲ್ಲ ಸಹಕಾರ ಕೊಡಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಯಕ್ತಿಕವಾಗಿ ಎಲ್ಲರೂ ಸಹ ಇಲ್ಲಿ ನಿಂತ್ಕೊಂಡು ನಮ್ಮದು ಅನ್ನೋ ಥರದಲ್ಲಿ ಎಲ್ಲ ಸಹಕಾರ ಕೊಡ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಜನ ನಮ್ಮನ್ನ ಆಯ್ಕೆ ಮಾಡಿ ಈ ಗ್ರಾಮದಲ್ಲಿ ಒಬ್ಬ ಸದಸ್ಯನಾಗಿ ಮಾಡಿದ್ದಾರೆ. ಇದು ನಮ್ಮ ಕರ್ತವ್ಯ, ನಮ್ಮ ಊರಿನ ಕೆಲಸದಲ್ಲಿ ನಾವು ಭಾಗಿಯಾಗೋದು ನಮ್ಮ ಕರ್ತವ್ಯ. ಇವರೆಲ್ಲ ಸಹಕಾರ ಕೊಡ್ತಾರೆ ನಮ್ಮ ಊರಿನ ಜನ ಅಂತ ನಂಬಿ ನಾವು ಕೈ ಹಿಡಿದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಈ ದೇವಾಲಯ ಬೇಗ ಆಗಲಿ ಅಂತ ನಿಮ್ಮೆಲ್ಲರ ಹತ್ರ ಕಳಕಳಿಯಿಂದ ಕೈ ಮುದ್ದು ಕೇಳ್ಕೊತಾ ಇದ್ದೀನಿ. ಯಾವುದೇ ರೀತಿಯ ಮನಸ್ಸಲ್ಲಿ ಇಟ್ಕೊಂಡಂಗೆ ಎಲ್ಲ ಸಹಕಾರ ಕೊಡಬೇಕು. ಆರ್ಥಿಕವಾಗಿ ಎಲ್ಲರೂ ತನು ಮನಧನ ಅರ್ಪಣೆ ಮಾಡಿ ದೇವಾಲಯವನ್ನು ಆದಷ್ಟು ಶೀಘ್ರದಲ್ಲಿ ನಾವು ಮಾಡಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡೋಣ. ಎಲ್ಲರೂ ಒಗ್ಗಟ್ಟಾಗಿರೋಣ, ಕಿತ್ನಳ್ಳಿ ಅಭಿವೃದ್ಧಿ ಪಡಿಸೋಣ. ಕಿತ್ನಳ್ಳಿ ಅನ್ನೋ ಒಂದು ಗ್ರಾಮವನ್ನು ಎಲ್ಲೆಡೆ ಒಂದು ಒಗ್ಗಟ್ಟಿನ ಒಂದು ಮಂತ್ರವನ್ನು ನಾವು ಜಪಿಸೋಣ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಈ ಎರಡು ಮಾತನ್ನು ಹೇಳೋದಕ್ಕೆ ಗುರುವಿನಲ್ಲಿ ದೇವಾಲಯದ ಸನ್ನಿಧಿಯಲ್ಲಿ ನಿಮ್ಮೆಲ್ಲರಿಗೂ ನಮಿಸಿ ನನ್ನ ಕೈ ಮುಗಿದು